ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮಾಡೀವ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣುಕದ ರೆಸಿಪಿ. ನೀವು ಅನ್ನದ ಜೊತೆ ಏನು ಮಾಡಬೇಕು, ರೊಟ್ಟಿ ಜೊತೆ ಏನು ಮಾಡಬೇಕು, ಅಥವಾ ನಮ್ಗೆ ಟೈಮ್ ಇಲ್ಲ ಅಂದಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊರಿ. ಭಾಳ ಭಾರಿ ಆದಂಥ ಒಂದು ರೆಸಿಪಿ ರೀ ಇದು. ಮತ್ತು ಟೇಸ್ಟು ಕೂಡ ಹಂಗೆ ಇರ್ತದೆ ರೀ. ಮತ್ತು ಬ್ಯಾಚುಲರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ರೀ. ಯಾಕಂದ್ರೆ ಸಾಂಬಾರು ಎಲ್ಲಿ ಮಾಡ್ಕೊತ ಕುಂದ್ರದು, ಪಲ್ಯ ಎಲ್ಲಿ ಮಾಡ್ಕೊತ ಕುಂದ್ರು ಅಂದಾಗ ಚಪಾತಿ ದನಾರು ಮಾಡ್ಕೊಂಡ್ರೆ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲ ಹೊಂದುವಂಥ ಒಂದು ರೆಸಿಪಿ ಏನಂದ್ರೆ ನೋಡಿರಿ, ಬಿಸಿ ಬಿಸಿ ರೊಟ್ಟಿ ಜೊತೆ ನಾವು ಇವತ್ತು ಜುಣ್ಕ ಮಾಡೇವ್ರಿ. ಅನ್ನದ ಜೊತೆನೂ ಅದ ಮಾಡೀನಿ ನೋಡಿರಿ. ಈಗ ನೋಡಿರಿ, ಒಣಕೆ ನಾನು ಇಲ್ಲೇ ಜುಣ್ಕ ಮಾಡೋಕೆ ಇಷ್ಟು ಮೆಣಸಿನ್ಕಾಯನ್ನ ಹಾಕತ್ತಾನ ರೀ. ಒಂದು 7-8 ಅದ ನೋಡಿರಿ, ಕಟ್ ಮಾಡಿ ಹಾಕತ್ತಾನು. ಇಲ್ಲೇ ಜೀರಿಗೆ, ಆನಂತರ ಬೆಳ್ಳುಳ್ಳಿ, ಹಸಿ ಶುಂಠಿ, ಆನಂತರ ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಯಂದ್ರೆ ಒಂದು ಸ್ವಲ್ಪ ಸಣ್ಣ ಆಗುವಂಗೆ ಈಗ ಉಪ್ಪು ಹಾಕ್ರಿ. ಆಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಂತಾರೆ ಹಿಂದೆಡೆ. ಇಷ್ಟು ಉಪ್ಪನ್ನು ಹಾಕಿ ನಾವು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ್ರಿ. ನೀವು ಕಲ್ಲಾಗ ಕುಟ್ತಾನಂದ್ರೆ ಕಲ್ಲೊಳಗೆ ಕೂಡ ಸಣ್ಣಗೆ ಕುಟ್ಬೋದು. ಈಗ ನೋಡಿರಿ, ನಾವು ಇಲ್ಲೇ ಜುಣ್ಕ ಮಾಡಕ್ಕೆ ನೋಡಿರಿ, ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಯನು, ಒಂದು ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ಹಾಕಿ ಇಲ್ಲೇ ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನು ಹಾಕತ್ತೇನೆ ರೀ. ಆಮೇಲೆ ಒಂದು ಅರ್ಧ ಏನಂದ್ರೆ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊರಿ. ಟೊಮ್ಯಾಟೊ ನಾವು ಅರ್ಧ ಅಂದರೆ ಅರ್ಧ ಹಾಕತ್ತೇನೆ ರೀ, ಒಂದು ಹಾಕೋದಿಲ್ಲ. ಯಾಕಂದ್ರೆ ನಾ ಇಲ್ಲೇ ಹುಣಸೆ ಹಣ್ಣಿನ ರಸ ಹಾಕ್ತೇನೆ, ಅದಕ್ಕಾಗಿ ಏನು ಅಷ್ಟೊಂದು ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಲೋ ಫ್ಲೇಮ್ದಾಗ ಇಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ನಾವು ಏನು ಖಾರ ರುಬ್ಕೊಂಡವಲ್ರಿ, ಒಂದು ಆ ಖಾರನ ಈಗ ನಾನು ಹಾಕ್ತೇನೆ ನೋಡಿರಿ. ಒಂದು 2 ಸ್ಪೂನ್ ಅಷ್ಟು ಖಾರ ಹಾಕ್ತೇನೆ ರೀ. ಯಾಕಂದ್ರೆ ಮತ್ತು ಇನ್ನು ಉಳ್ಕಿದ ಅಡುಗೆ ಏನಾರು ಇರುತ್ತಲ್ಲ ರೀ, ಅದಕ್ಕೆ ಇಟ್ಕೊಂಡ್ಬಿಡ್ತಾವೆ ನಾವು. ಒಂದು ಖಾರ ಮಾಡಿದ್ರೆ ಒಂದು 4-5 ಥರ ಪಲ್ಯಕ್ಕೆ ಹಾಕತ್ತೆ ನೋಡಿರಿ, ಹಂಗೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇವೆ ರೀ. ಮತ್ತು ಕಡಿಮೆ ಖಾರ ಹಾಕಕತ್ರೂ ನೀವು ಗ್ರೈಂಡ್ರ್ ಸಣ್ಣ ಆಗೋದಿಲ್ಲ ರೀ. ಅದಕ್ಕಾಗಿ ಇಲ್ಲೇ ನಾನು ಅರಿಶಿನ ಹಾಕತ್ತೇನೆ ನೋಡಿರಿ, ಒಂದು 1.5 ಸ್ಪೂನ್ ಅಷ್ಟು. ಆಮೇಲೆ ಗರಂ ಮಸಾಲ ಹಾಕತ್ತೇನೆ ನೋಡಿರಿ ಇಷ್ಟು. ಅಂದರೆ ಚಿಟಿಕೆ ಹಾಕ್ರಿ ನಡೀತೈತೆ ರೀ, ಭಾಳ ಹಾಕೋಬೇಡ್ರಿ. ಇಲ್ಲೇ ಹುಣಸೆಹಣ್ಣ ತೊಳೆದ ನೆನೆಯಾಕೆ ಇಟ್ಟಿನಿ ರೀ ನಾನು, ಒಂದು 5-6 ಬೋಟ್ ಅಷ್ಟು ಐತೆ ರೀ. ಇದನ್ನು ನಾನು ಪೂರ್ತಿ ಅದನ್ನು ಎಲ್ಲನೂ ಸೋದಿಸ್ಕೊಂಡು ಈಗ ಇದಕ್ಕೆ ಹಾಕ್ತೇನೆ ನೋಡಿರಿ. ಆಮೇಲೆ ನಾವಿಲ್ಲೇ ಏನಂತಂದ್ರೆ ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟು ಹಂಗೆ ಕೊಡ್ತೈತೆ ರೀ. ಮತ್ತು ಇನ್ನೊಂದು ಏನಂದ್ರೆ ನಾವು ಇದನ್ನು ಒಂದಿನ ಇಟ್ಕೊಂಡು ತಿನ್ನೋಕ್ಕೂ ಬರ್ತೈತೆ ರೀ. ಬೆಳಿಗ್ಗೆ ಮಾಡ್ರೆ ಸಾಯಂಕಾಲ ಮಟನೂ ಬರ್ತೈತಿ. ಅಕಸ್ಮಾತ್ ಉಳಿತಂದ್ರೆ ಮಾರನೇ ದಿನಾನು ಕೂಡ ತಿನ್ಬೋದು ನೋಡಿರಿ, ಅಷ್ಟು ರುಚಿಯಾಗಿರ್ತೈತಿ. ಮತ್ತು ಹುಣಸೆಹಣ್ಣು ಹಾಕೋದ್ರಿಂದ ಕೆಡೋದಿಲ್ಲ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರಿ. ನಾನು ಆಗಲೇ ಅಲ್ಲಿ ಉಪ್ಪು ಹಾಕ್ಯಾನು, ಅದಕ್ಕಾಗಿ ಅಂದ್ರೆ ಖಾರ ಅರಿವಾಗ ಉಪ್ಪು ಹಾಕ್ಯಾನು, ಅದಕ್ಕಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಯಾನು. ಇದು ನೋಡಿರಿ, ಜುಣ್ಕದ ಹಿಟ್ಟು ಬಿಸ್ಕೊಂಬಂದಿರ್ತಾರೆ ನಾವು. ಹೆಸರು ಕಾಳು ಮತ್ತು ಕಡ್ಲೆಬೇಳೆಯನ್ನು ಕುಡಿಸ್ಕೊಂಡು ಜುಣ್ಕದ ಹಿಟ್ಟು ಬಿಸ್ಕೊಂಬಂದಿರ್ತೇವೆ ರೀ. ಇದನ್ನೆಲ್ಲ ಸಾನಿಸ್ಕೊಂಡು ಇಟ್ಕೊಂಡನ್ ರೀ. ಈಗ ಒಂದು 3 ಸ್ಪೂನಷ್ಟು ನಾನು ಈ ಏನಂತಂದ್ರೆ ಜುಣ್ಕದ ಹಿಟ್ಟನ್ನು ತೊಗೊತಾನೆ ರೀ. ಇದಕ್ಕೆ ನಾವು ಕಡ್ಲೆ ಹಿಟ್ಟು ಕೂಡ ಅಂತೇವೆ ರೀ, ಯಾಕಂದ್ರೆ ಕಡ್ಲೆ ಹಾಕಿರ್ತಾವಲ್ಲ ರೀ, ಅದಕ್ಕಾಗಿ. ಇನ್ನೇನು ಒಬ್ಬೊಬ್ರು ಡೈರೆಕ್ಟ್ ತಿರ್ತಾರೆ, ಆದ್ರೆ ಗಂಟು ಆಗ್ತದೆ ಅಂತೇಳಿ ನಮ್ಮವ್ರು ಡೈರೆಕ್ಟ್ ತಿರ್ತಾರೆ. ನನಗೆ ಹಂಗೆ ತಿರ್ವಕ್ಕೆ ಬರೋಲ್ಲ ರೀ, ಯಾಕಂದ್ರೆ ಗಂಟು ಆಕತ್ರಿ ನನಗೆ. ಅದಕ್ಕಾಗಿ ನಾವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಈಗ ಏನು ಆಂಬ್ಲಿ ಮತ್ತು ಇದು ಮಾಡ್ತಿರ್ತಾವಲ್ಲ ರೀ, ರಾಗಿ ಆಂಬ್ಲಿದು, ಹಂಗೆ ನಾವು ಇದಕ್ಕೆ ಹಾಕಿಬಿಡೋದು ನೋಡಿರಿ. ಇದು ಕುದಿ ಬರಬೇಕು. ಹಿಂಗೆ ಈ ಥರ ಕುದಿ ಬಂದಾಗ ನಾವು ಏನು ಜುಣ್ಕದ ಹಿಟ್ಟು ಕಲಿಸ್ಕೊಂಡವಲ್ಲ ರೀ, ಅದನ್ನು ಈಗ ಹಾಕೊಂಡ್ರಿ. ಇಷ್ಟು ಹಾಕಿದ ನಂತರ ರೀ ಮತ್ತು ಬೌಲ್ನಾಗ ಹಿಟ್ಟು ಐತಲ್ಲ, ಅದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ನೀವೇನು ಮಾಡಿರಿ, ಈ ಒಂದು ಜುಣ್ಕಕ್ಕೆ ಹಾಕಿರಿ. ಇಲ್ಲೇ ಉಪ್ಪು, ಖಾರ, ಹುಳಿ, ಆನಂತರ ಸ್ವೀಟ ಎಲ್ಲ ಕೂಡೋದ್ರಿಂದ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಇರ್ತೈತಿ. ಇದಕ್ಕೆ ಲಾಸ್ಟ್ ಏನಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಹಣ್ಣು ಹಾಕಿರಿ. ನಮ್ಮ ಫೈನಲಾಗಿ ನಮ್ಮ ಏನಂತಂದ್ರೆ ಜುಣ್ಕ ರೆಡಿ ಆಯಿತು. ಇದು ರೊಟ್ಟಿ ಜೊತೆ, ಚಪಾತಿ, ಅನ್ನ ಎಲ್ಲ ಜೊತೆ ಹೊಂತದ್ರಿ. ಒಮ್ಮೆ ಮಾಡಿ ನೋಡಿರಿ. ಮತ್ತು ಅನ್ನದ ಜೊತೆ ರೀ ಈ ಜುಣ್ಕ ಒಂದು ಸ್ವಲ್ಪ ಹಾಲು, 1-2 ಕರಿದ ಮೆಣ್ಸಿನ್ಕಾಯಿ ಹಾಕೊಂಡು ತಿಂದ್ರಂತೂ ಭಾರಿ ಮಸ್ತ್ ಇರ್ತೈತಿ. ನಮ್ಮ ಹಳ್ಳಿ ಒಳಗೆ ಇದು ನೋಡಿರಿ ಜಾಸ್ತಿ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಅವಸರ ಟೈಮ್ದಾಗ ಆಗುವಂಥ ಒಂದು ರೆಸಿಪಿ ನೋಡಿರಿ. ದಿಢೀರಾಗಿ ಆಗುವಂಥ ಒಂದು ರೆಸಿಪಿ ರೀ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ ಎಲ್ಲರಿಗೂ.